ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಅಣ್ಣವರು ಇವ್ರಿಗೆ ನಮ್ಮ ಹುಡುಗರಿಗೆ ಎರೇಳಿ ನಮ್ಮ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಶಿವರಾಜ್ ಕುಮಾರ್ಗೆ ನಮ್ಮ ಇವ್ರಿಗೆಲ್ಲ ಅಣ್ಣವರು ಹೊಡಿಯಕ್ ಹೋಗ್ತಿರ್ಲಿಲ್ವಂತೆ, ಸುಮ್ನೆ ಬೈಯಲ್ಲಿ ಬೈಯೋರಂತೆ. ಆಮೇಲೆ ಬೈದ್ಬಿಟ್ಟು ಕಂದ ನಂಗೆ ಅಪ್ಪ ಹೊಡಿಯೋರ್ ನಂಗೆ ನಿಮ್ಗೆ ಹಂಗೆ ಹೊಡಿಯಕ್ಕಾಗಲ್ಲ, ಹಂಗೆಲ್ಲ ಮಾಡ್ಬೇಡಿ ಮಕ್ಳ ಅಂತ ಹೇಳೋರಂತೆ. ಅಣ್ಣವ್ರ ತಂದೆ ಗ್ರೇಟ, ಅಣ್ಣವ್ರ ಗ್ರೇಟ, ನೀವ್ ಹೇಳಿ. ಕುದುರೆ ಓಡಿ ಬಂದಿತ್ತ ಯಾರು ಗ್ರೇಟ್? ಅಣ್ಣವ್ರ ಗ್ರೇಟ್ ಆಗಿರಕ್ ಯಾರು ಕಾರಣ? ಅವರಪ್ಪ. ಹಾ, ಅದನ್ನ ನನಗ್ ಗ್ರೇಟ್ ಕೊಡಿ. ಎಷ್ಟ್ ಚಂದ ಆಗಿರೋದಕ್ ನನಗ್ ಕ್ರೆಡಿಟ್ ಕೊಡಿ. ನನಗೆ ಕೊಡ್ಬೇಕು, ನೀವು ಬರೀರಿ ಯಶೋರಮ್ಮ ಒಳ್ಳೆಯವರು, ಅವ್ರ ಮಗನ ಬೆಳೆಸೋರೆ, ಮುಂದಕ್ಕೂ ಮಾಡ್ತಾರೆ, ಅವರು ಏನೋ ಮಾಡ್ತಾರೆ ಅಂತ ಬರೆಯಕ್ಕಾಗಲ್ಲ. ಅವನು ಜೆಟ್ ಸಪರೇಟ್ ಫ್ಲೈಟ್ ಸಪರೇಟ್ ಆಗಿ ಮಾಡ್ಕೋಯ್ತಾನೆ, ಜನ ಕಂಟ್ರೋಲ್ ಮಾಡಕ್ಕಾಗ್ದೆ. ಅಷ್ಟೊಂದು ಬುದ್ಧಿ ಬೇಡವೇನ್ರಿ? ಮೂರ್ಖರೇನ್ರಿ ಅವರು? ಅದನ್ನ ಮಾತಾಡ್ತಾರಲ್ಲ. ಏನಾದ್ರು ಬಂದ ಅಂತ ಹೊರಟ್ರೆ, ಒಂದ್ ಮದುವೆಗೆ ಬಂದ್ರೆ ಅವನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಎಷ್ಟು ಬಾಡಿ ಗಾರ್ಡ್ ಬೇಕು, ಎಷ್ಟು ಸೆಕ್ಯೂರಿಟಿ ಬೇಕು ಅಂತವನ್ನ ಕರ್ಕೊಂಡು ನಾನು ಒಂದು ಚಿಕ್ಕ ಬಜೆಟ್ ಸಿನಿಮಾ ಮಾಡಕ್ಕಾಗಲ್ಲ. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಅಂದ್ರೆ ಏನ್ ಸರಿ ಇಲ್ಲ, ಮಗ ಸೊಸೆಗೆ ಸರಿ ಇಲ್ವಾ, ದೂರ ಇಟ್ಟಿದಾರ ಅಂತೆಲ್ಲ ಅವ್ರಿಗೆ ಉತ್ತರ ಯಾರು ದೂರ ಇಡೋ ಕೆಪಾಸಿಟಿ ಇನ್ನೂ ಯಾರಿಗೂ ಇಲ್ಲ. ನಮ್ಮ ಮನೇಲಿ ನಾನು ಇರೋವರೆಗೂ ಯಾರು ನನ್ ದೂರ ಇಡೋ ಕೆಪಾಸಿಟಿ ಇಲ್ಲ. ನನ್ನ ಮಗ ನನ್ನನ್ನು ದೂರ ಇಡೋದು, ನಾನು ನನ್ನ ಮಗನ್ ದೂರ ಇಡೋದು. ನಮ್ಮ ಮನೇಲಿ ಪ್ರೀತಿಗೆ ಏನು ಕಡಿಮೆ ಇಲ್ಲ. ನಾವು ತುಂಬಾ ಚೆನ್ನಾಗಿದ್ದೀವಿ. BMTC ಇದ್ದಾಗಿನ ಪ್ರೀತಿ ಕುಟುಂಬ ನಮ್ದು. ನನಗೆ ಐಡಿಯಾ ಇದೆ, ಜಡ್ಜ್ಮೆಂಟ್ ಚೆನ್ನಾಗಿದೆ ನನ್ಗೆ. ನಾನು ಏನಂತೀರಾ ಅದನ್ನ ಎಲ್ರು ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ ಕೆಲವರು. ಹಳೆ ಮೈಸೂರವರೆಲ್ಲ ನನ್ನ ಕಂಪ್ಯೂಟರ್ ಮೈಂಡ್, ಏನ್ ನೋಡಿದ್ರು ಕ್ಯಾಚ್ ಮಾಡ್ಬಿಡ್ತಾರೆ ಅಂತ. IT ಅವ್ರು ಬಂದಿದ್ರು, ಹಿಂಗೆ ಏನೇನೋ ಕೇಳ್ತಾ ಇದ್ರು. ಅವಾಗ ನಾನು ಹೋಗ್ಬಿಟ್ಟು, ನಿಮ್ಮ ಮನೇಲಿ ಏನು ದುಡ್ಡಿದ್ಯಾ ಅಂತ ಎಲ್ಲ ಹುಡುಕ್ತಿದ್ರು. ಎಷ್ಟು ನೋಟ್ ಮೇಲೆ ಯಾರೋ ಕೊಟ್ಟಿದ್ರು, ಎಷ್ಟು ಫೋಟೋ ಹಾಕ್ಬಿಟ್ಟು ಒಂದು ಪ್ರಿಂಟ್ ಮಾಡಿಸ್ಕೆ ಬಂದು ಕೊಟ್ಟಿದ್ರು. ಬೀರು ಗಂಟಿಸ್ಕೊಂಡಿದ್ದೆ. ನೋಡಿ ನಮ್ಮ ಮನೇಲಿ ಇದಿದೆ ಅಂತ ತೋರಿಸಿದ್ದೆ IT ಅವ್ರಿಗೆ. ನಿಂಗೆ ಗೊತ್ತಿಲ್ಲ, ನಮ್ಮ ಫೋಟೋ ತಗೋಬೇಕಿತ್ತು, ಅದೆಲ್ಲೋ ಇರಬೇಕು ನೋಟ್. ಹಿಂಗೆ ಡೋರ್ ತೆಗೆದ್ಬಿಟ್ಟು ನಮ್ಮಲ್ಲಿ ದುಡ್ಡಿಲ್ಲ ನೋಡಿ ಇದಿದೆ ಅಂತ ಎಷ್ಟೊಂದು ತೋರಿಸಿದ್ದೆ. ಆ ಫೋಟೋ ಹಾಕಿದ್ದೆ, ಅಂಟಿಸ್ಕೊಂಡಿದ್ದೆ ಬೀರು ಮೇಲೆ ಹಿಂಗೆ ಲೆಫ್ಟಿಗೆ. ನಮ್ಮ ಯಶು ಬಿದ್ದು ನೆಗಡೆ ಅವನೇ, ಅಮ್ಮ ಏನಮ್ಮ ಎಂಥ ಡೈಲಾಗ್ ಹೊಡೆದ್ಬಿಟ್ಟಿದ್ಯಾ ಅಂತ. ನೋಡಿ ನಮ್ಮ ಮನೇಲಿ ದುಡ್ಡಿಲ್ಲ, ಇಲ್ಲೈತೆ ನೋಡಿ, ಇದೇ ನಮ್ಮ ATM ಅಂತ ತೋರಿಸಿದ್ದೆ ಯಶಿನ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹಂಗೆ ನಮ್ಮ ಮನೇಲಿ ಅಲ್ಲಿ ಇದೆಯಲ್ಲ, ಅದೊಂದು ಧೈರ್ಯ. ಬಟ್ ಬೇಕು ಅಂದಾಗ ನೀನು ಕೊಡ್ತೀಯ. ನನ್ಗೆ ಹೇಳಲ್ಲ, 1 ಲಕ್ಷ ಕಳಿಸು ಅಂದ್ರೆ ನಾಳೆ ನೀನು ಕಳಿಸ್ತೀಯ. ನಮ್ಗೆ ಆ ಥರ ಸಂಪಾದನೆ ಮಾಡಿದ್ದೀವಿ ಜನವ. ಎಷ್ಟೇ ಕೊಡಿ, ಎಷ್ಟು ಸಂಪಾದನೆ ಮಾಡಿರೋದು ನಿಮ್ಮನ್ನೆಲ್ಲ. ಅರ್ಥ ಆಯ್ತಾ? ಪ್ರವೀಣ ಬಾರೋ ಅಂದರೆ ಬತ್ತೀಯ, ಅಲ್ಲ ಒಂಚೂರು ಕೊಟ್ಟು ಕಳಿಸು ಅಂದರೆ ಕೊಟ್ಟು ಕಳಿಸ್ತೀಯ. ನಾನು ಅಮ್ಮ ಏನೋ ಕೇಳ್ತು ಅಂದ್ರೆ ನಿಂಗೆ ಕೊಟ್ಟು ಕಳಿಸ್ತೀನಿ. ನಾವು ಹಂಗೆ ಸಂಪಾದನೆ ಮಾಡಿದ್ದೀವಿ. ಇಲ್ಲಿಗೆ ನೀನು ಅಲ್ಲಿ ನಿಂತಿದ್ದೀಯ, ನಾವು ಇಲ್ಲಿ ನಿಂತಿದ್ದೀವಿ. ಮತ್ತೇನೋ ಬೇಕು ನಮಗೆ. ಭತ್ತ ಏನಾರು ತಂದಿದ್ವಾ ನೀನು? ನಾನು ಅಷ್ಟೇ ಮತ್ತೆ. ಅದನ್ನು ನೀನು ತಿಳ್ಕೊ. ಎಲ್ಲರೂ ಕೊಡ್ತಾರೆ. ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಮ್ಮ ಜೊತೆ ಇರ್ತಾರೆ, ನಾವು ಅವ್ರ ಜೊತೆ ಇರ್ತೀವಿ. ಇಷ್ಟೇ ಕಣ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.